ಹಾಯ್ ಡಿಯರ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್. ಇವತ್ತು 14E ಈ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಕಂಬೈನಿಂಗ್ ಆಫ್ ಸೆಂಟೆನ್ಸಸ್ ಅಂದರೆ ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ದ್ಯಾನ್. ಸೊ ಈ ಟಾಪಿಕ್ಗಳ ಬಗ್ಗೆ ಪ್ರಿಪ್ರೇಟರಿ ಪೇಪರ್ಸ್ ಹಾಗೆ ಮಾಡಲ್ ಪೇಪರ್ಸ್ ಇವುಗಳನ್ನ ಸಾಲ್ವ್ ಮಾಡೋಣ. ಸೊ ಟೈಮ್ ಒಂದೇ ಒಂದು ದಿವಸ ಮಾತ್ರ ಎಕ್ಸಾಮ್ಗೆ ಇರೋದ್ರಿಂದ ಕ್ವಿಕ್ಕಾಗಿ ರಿವಿಷನ್ ರೀತಿ ಮುಂದೆ ಹೋಗೋಣ. ಸ್ಟೂಡೆಂಟ್ಸ್, ಒಂದೇ ಒಂದು ನಿಮಿಷ ಆ್ಯಸ್ ಸೂನ್ ಆ್ಯಸ್ ಬಗ್ಗೆ ಹೇಳ್ಬಿಡ್ತೀನಿ, ಹಾಗೆ ನೆಕ್ಸ್ಟ್ ಒಂದು ನಿಮಿಷ ನೋ ಸೂನರ್ ದ್ಯಾನ್ ಬಗ್ಗೆ, ಇದ್ರ ಬಗ್ಗೆ ಸಿಂಪಲ್ ಎಕ್ಸಾಂಪಲ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಆಮೇಲೆ ನೆಕ್ಸ್ಟು ಡೈರೆಕ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಪ್ರಿಪ್ರೇಟರಿ ಇವುಗಳಿಗೆ ಹೋಗೋಣ, ಆಯಿತಾ? ಸೊ ನೋಡಿ, ಯಾಕೆಂದರೆ ಬೇಸಿಕ್ ಕೆಲವರು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತ, ಇದು ಈಸಿ ಇರ್ತದೆ. ನೋಡಿ, ಈಗ ಐ ಗೆಟ್ ಅಪ್, ಐ ಬ್ರಷ್ ಮೈ ಟೀತ್ ಅಂತ ಸೆಂಟೆನ್ಸ್, ಎರಡು ಸೆಂಟೆನ್ಸ್ನ ಕೊಟ್ಟಿದ್ದಾನೆ. ನಾವು ಇದನ್ನು ಮರ್ಜ್ ಮಾಡಿ ಒಂದೇ ಸೆಂಟೆನ್ಸ್ ಮಾಡಬೇಕು. ಕಂಡೀಷನ್ ಏನು? ಆ್ಯಸ್ ಸೂನ್ ಆ್ಯಸ್ ಅಂತ ಬಳಸ್ಕೋಬೇಕು. ಆ್ಯಸ್ ಸೂನ್ ಆ್ಯಸ್ ಐ ಗೆಟ್ ಅಪ್, ಐ ಬ್ರಷ್ ಮೈ ಟೀತ್, ಸಿಂಪಲ್ ಆಗಿದೆ, ಜಸ್ಟ್ ಒಂದು ಕಾಮ ಇಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಐ ಅನ್ನು ತಗೊಂಡು ಗೆಟ್ ಅಂತ ಕೊಟ್ಟಿದ್ರು. ಈಗ ಈ ಶೀಟ್ ತಗೊಂಡು ಏನಾಗುತ್ತೆ, ಅವಾಗ ಒಬ್ಬ ಜೊತೆ ಕೊಟ್ಟಿದ್ದಾರೆ. ಆ್ಯಸ್ ಸೂನ್ ಆ್ಯಸ್ ಹೀ ಗೆಟ್ಸ್ ಅಪ್, ಹೀ ಬ್ರಷಸ್ ಇಸ್ ಟೀತ್, ಇದು ಕೂಡ ಸಿಂಪಲ್ ಆಗಿದೆ. ನೆಕ್ಸ್ಟ್ ಈ ಫಿನಿಶ್ಡ್ ಹೋಮ್ವರ್ಕ್ ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಆ್ಯಸ್ ಸೂನ್ ಆ್ಯಸ್ ಈ ಫಿನಿಶ್ಡ್ ಹೋಮ್ವರ್ಕ್ ಈ ರ್ಯಾನ್ ಅವೇ, ಸಿಂಪಲ್ ಆಗಿದೆ ಅಲ್ವಾ? ಈಗ ನೆಕ್ಸ್ಟು ನೋ ಸೂನರ್ಗೆ ಹೋಗೋಣ. ಈಗ ನೋಡಿ, ಇದು ನೋ ಸೂನರ್ ದ್ಯಾನ್, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್, ಅದಕ್ಕೆ ಗಮನ ಕೊಡಿ. ಇದಕ್ಕೆ ನೋಡಿ, ಇಲ್ಲೇನಾಗಿದೆ, ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊತಾರೆ, ಯೂಸ್ ಮಾಡ್ತಾರೆ. ಇದು ಈ ನೌನ್ ಅಥವಾ ಪ್ರೊನೌನ್ ಏನಿರ್ತಾವಲ್ಲ, ಇದಕ್ಕಿಂತ ಮುಂಚೆನೇ ಬಂದ್ಬಿಡ್ತವೆ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಮೆಥಡ್ ಏನು ಅನ್ನೋದಂಗಿದ್ರೆ ನೋಡಿ. ನಿಮಗೆ ಟೆನ್ಸ್ಗಳ ಬಗ್ಗೆ ಗೊತ್ತಿದ್ರೆ ಗುಡ್, ಗೊತ್ತಿಲ್ಲ ಅಂದರೆ ಈಗ ಸ್ವಲ್ಪ ಚಿಕ್ಕದಾಗಿ ಹೇಳ್ತೀನಿ, ಕ್ಲೂ ಕೊಡ್ತೀನಿ ನೋಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಫಸ್ಟ್ ಟೆನ್ಸ್ ಇದೆ. ಇದಕ್ಕೆ IVU ದೇವರೆಗೂ ಕೂಡ ನೋಡಿ, ಇಲ್ಲಿವರೆಗೂ ವರ್ಬ್ನ V1 ತಗೋತಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಹೆಲ್ಪಿಂಗ್ ವರ್ಬ್ ಬಂದಾಗ ಡೂ ಬರುತ್ತೆ, ಇಷ್ಟಕ್ಕೆಲ್ಲ. ಓಕೆ, ಹಾಗೆಯೇ ಈ ಶೀಟ್ ಅಂತ ಬಂದಾಗ ಪಾಸಿಟಿವ್ ಸೆಂಟೆನ್ಸ್ಗಳಿಗೆ V1 V1+S ಅಥವಾ ES ಯೂಸ್ ಮಾಡ್ತಾರೆ. ಅದಕ್ಕೆ ಸಪೋರ್ಟಿವ್ ಡಸ್ ಯೂಸ್ ಮಾಡ್ತಾರೆ. ಸೊ ಹೆಲ್ಪಿಂಗ್ ವರ್ಬ್ಸ್ಗಳು ಸಾಮಾನ್ಯವಾಗಿ ನೆಗೆಟಿವ್ ಮಾಡುವಾಗ, ಕ್ವಶ್ಚನ್ ಮಾಡುವಾಗ, ಅಥವಾ ಈ ರೀತಿ ನೋ ಸೂನರ್ ದ್ಯಾನ್ ಅನ್ನುವಂಥ ಸೆಂಟೆನ್ಸ್ಗಳು ರಿವರ್ಸ್ ಮೆಥಡನ್ನು ಸ್ವಲ್ಪ ಹೊಂದಿರ್ತವೆ. ಸೊ ಇಂಥ ಟೈಮಲ್ಲಿ ಯೂಸ್ ಮಾಡ್ಕೊತಾರೆ. ಸೊ ಹೆಲ್ಪಿಂಗ್ ವರ್ಬ್ಸ್ಗಳು ಇದು ಡೂ, ಡಸ್, ಡಿಡ್ ಇವುಗಳು ಬರ್ತಾವಲ್ಲ, ನೆಗೆಟಿವ್ ಕನ್ವರ್ಟ್ ಮಾಡುವಾಗ, ಕ್ವಶ್ಚನ್ ಮಾಡುವಾಗ, ಅಥವಾ ಈ ರೀತಿ ರಿವರ್ಸ್ ಸೆಂಟೆನ್ಸ್ಗಳು ಸ್ಟಾರ್ಟಿಂಗ್ನಲ್ಲಿ ಬಂದ್ಬಿಡ್ತವೆ. ಸೊ ನೋಡ್ತಾ ಹೋಗೋಣ. ಫಸ್ಟು ಐ ಗೆಟ್ ಅಪ್, ಐ ಬ್ರಷ್ ಮೈ ಟೀತ್, ಇದು ಸಿಂಪಲ್ ಪ್ರೆಸೆಂಟ್ನೆಸ್. ಐಗೆ ಮುಂದೆ ನೋಡಿ V1 ಗೆಟ್ ಅಂತ ಯೂಸ್ ಮಾಡಿದ್ದಾರೆ. ಇದನ್ನು ನೋ ಸೂನರ್ ದ್ಯಾನ್ ಬಳಸುವಾಗ ಹೆಂಗೆ ಮಾಡ್ತಾರೆ, ನೋ ಸೂನರ್, ಇಲ್ಲಿ ಐ ಬಂತು ಅಂದರೆ ಸಿಂಪಲ್ ಪ್ರೆಸೆಂಟ್ನೆಸ್ ಇತ್ತಂದರೆ ಐ ಮುಂದೆ ಯಾವುದು ಯೂಸ್ ಆಗುತ್ತೆ, ಡೂ ಯೂಸ್ ಆಗುತ್ತಲ್ವಾ? ಎಸ್, ನೋ ಸೂನರ್ ಡೂ ಐ ಗೆಟ್ ಅಪ್. ನೆಕ್ಸ್ಟ್ ಇಲ್ಲಿ ದ್ಯಾನ್, ಸ್ಪೆಲ್ಲಿಂಗ್ ಕಡೆ ನೋಡಿ, THAN ಅಂತ ಬರಬೇಕು, EN ಬರಬಾರ್ದು. ದ್ಯಾನ್ ಐ ಬ್ರಷ್ ಮೈ ಟೀತ್. ಸೊ ಹಾಗಾದರೆ ನೋ ಸೂನರ್ ತಗೊಂಡಾಗ ಹೆಲ್ಪಿಂಗ್ ವರ್ಬ್ಸ್ ಕ್ರಿಯೇಟ್ ಮಾಡ್ಕೊತೀವಿ, ಮತ್ತು ಈ ಗ್ಯಾಪ್ ಒಳಗಡೆ ದ್ಯಾನ್ ಅಂತ ಯೂಸ್ ಮಾಡ್ತೀವಿ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟು ಅದೇ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಈ ಶೀಟ್ ಕೊಟ್ಟಾಗ ನೋಡಿ ಹೆಂಗಾಗಿದೆ, ವರ್ಬ್ ಜೊತೆ ಎಸ್ ಇದೆ ನೋಡಿ. ಈ ಶೀಟ್ ಯಾವುದೇ ವ್ಯಕ್ತಿ ಹೆಸರು ಕೊಡ್ಬೋದು, ಹುಡುಗಿ ಹೆಸರು ಕೊಡ್ಬೋದು, ಯಾವ್ದಾರ ಪ್ರಾಣಿ ಪಕ್ಷಿ ಹೆಸರು ಬೇಕಾದ್ರೂ ಕೊಡ್ಬೋದು, ಅದು ಇಟ್ ಗ್ರೂಪ್ಗೆ ಹೋಗುತ್ತೆ ಹೀಗೆ. ಸೊ ಇದಕ್ಕೆ ನೋಡಿ ಸೆಂಟೆನ್ಸು, ನೋ ಸೂನರ್ ಡಸ್ ಹೀ ಗೆಟ್ ಅಪ್. ಇಲ್ಲಿ ಗೆಟ್ ಅಂತ ಚೇಂಜ್ ಆಗಬೇಕು, ಯಾಕಂದರೆ ಇಲ್ಲಿರೋ ಎಸ್ಸು ಇಲ್ಲಿಗೆ ಬಂದು ಸೇರ್ಕೊತದೆ, ಆಯಿತಾ? ಸೊ ಹಿಂಗಾಗಿ ಡಸ್ ಅಂತ ಬಂದಮೇಲೆ ಇಲ್ಲಿರೋ ಎಸ್ಸು ಕ್ಯಾನ್ಸಲ್ ಆಗಬೇಕು. ಇದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ, ಮಾರ್ಕ್ಸ್ ಹೋದರೆ ಇಲ್ಲೇ ಹೋಗೋದು ನಿಮಗೆ. ನೋ ಸೂನರ್ ಡಸ್ ಹಿ ಗೆಟ್ ಅಪ್ ದ್ಯಾನ್ ಈ ಬ್ರಷಸ್ ಇಸ್ ಟೀತ್. ಸೊ ನಾವಿಲ್ಲಿ ಡಸ್ ಅನ್ನೋದನ್ನ ಈ ಫಸ್ಟ್ ಪಾರ್ಟಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿಗೆ ಅಪ್ಲೈ ಆಗುತ್ತೆ, ಆದರೆ ಇಲ್ಲಿಗೆ ಅಪ್ಲೈ ಆಗಲ್ಲ, ಆಯಿತಾ? ಇದು ಒಂದು ಸಪ್ರೇಟ್ ಕ್ಲಾಸ್ ರೀತಿ ಬೇರೆ ಆಗಿಬಿಡ್ತದೆ. ಅದಕ್ಕೆ ಸೊ ನಾನು ಎಲ್ಲೆಲ್ಲಿ ಅಂಡರ್ಲೈನ್ ಮಾಡಿದ್ದೀನಲ್ಲ, ಇವುಗಳ ಬಗ್ಗೆ ಹುಷಾರಾಗಿರಿ ಅಷ್ಟೇ, ಆಯಿತಾ? ನೆಕ್ಸ್ಟ್, ದ ಟೀಚರ್ ಎಂಟರ್ಡ್ ದ ಕ್ಲಾಸ್, ಆಲ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ಇಲ್ಲೇನಾಗಿದೆ, ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಇವೆರಡು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸೇರಿರುವಂಥ ಸೆಂಟೆನ್ಸ್ಗಳಾಗಿದ್ವು ನೋಡಿ, ಈ ಮೆಥಡಲ್ಲಿ ಕೂತ್ಕೊಂಡಿದ್ವು. ಈಗ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದಾಗ ಹೆಲ್ಪಿಂಗ್ ವರ್ಬ್ ಡಿಡ್ ಬರ್ತದೆ,
ಆಯಿತಾ. ಎಲ್ಲದಕ್ಕೂ ಸೇರಿದ ನೋಡಿ, ಇದೆಲ್ಲದಕ್ಕೂ ಸೇರಿದಂಗೆನೆ ಡಿಡ್ ಅಂತ ಬಂದ್ಬಿಡುತ್ತೆ. ಸಿಂಗ್ಯುಲರು ಪ್ಲೂರಲ್ಲು ಅದು ಇದು ಏನಿಲ್ಲ, ಇದಕ್ಕೆ ಸಿಂಗಲ್ ಸಿಂಹ ಒಂದೇ, ಡಿಡ್ ಫಿಕ್ಸ್. ಇಲ್ಲಿ ಡೂ ಬಂತು, ಇಲ್ಲಿ ಡಸ್ ಬಂತು, ಹಂಗೇನಿರೋದಿಲ್ಲ ಇದರಲ್ಲಿ ಆಯಿತಾ. ನೋಡಿ ಈಗ ನೋ ಸೂನರ್ ಡಿಡ್ ದ ಟೀಚರ್. ನೋಡಿ ಅದಕ್ಕೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಇದಕ್ಕೆ ಅಂಡರ್ಲೈನ್ ಮಾಡಿಬಿಡ್ಬೇಕು ನೀವು, ಪಾಸ್ಟ್ ಟೆನ್ಸ್ ಇದೆಯಾ ಯಾವುದಲ್ಲಿದೆ ಅಂತ. ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ಅಂತ ಬರುತ್ತೆ ಇಲ್ಲಿ. ಸರ್ ಯಾಕೆ ಸರ್ ಇಡೀ ಕ್ಯಾನ್ಸಲ್ ಆಯಿತು? ಯಾಕೆಂದರೆ ಡಿಡ್ ಅನ್ನೋದೇ ಪಾಸ್ಟ್ ಟೆನ್ಸ್ ತೋರಿಸುವಾಗ ಮತ್ತೆ ಇನ್ನೊಮ್ಮೆ ಇಲ್ಲಿ ಬರಿಬಾರ್ದು, ಅದಕ್ಕೆ ಡಬಲ್ ಪಾಸ್ಟ್ ಟೆನ್ಸ್ ರೀತಿ ಆದಂಗೆ ಆಗುತ್ತೆ, ಅದಕ್ಕೆ ಬರಿಬಾರ್ದು. ಅದೊಂದು ರೂಲ್ ಅದು ಆಯಿತಾ. ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್. ಸೊ ಇದು ಹುಷಾರ ಬರ್ರಿ, ಇಲ್ಲೂ ಕೂಡ ಮಾರ್ಕ್ಸ್ ಹೋಗೋ ಚಾನ್ಸಸ್ಸು ಇಲ್ಲಿ ಥರ. ಎಂಟರ್ ದ ಕ್ಲಾಸ್. ನೆಕ್ಸ್ಟ್ ಇಲ್ಲಿ ದ್ಯಾನ್ ಆಲ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ಇಲ್ಲಿ ಅಪ್ಲೈ ಆಗಲ್ಲ, ಈ ಫಸ್ಟ್ ಪೋರ್ಷನ್ಗೆ ಅಪ್ಲೈ ಆಗುತ್ತೆ ಈ ಡಿಡ್ಡು ಮತ್ತು ಡಸ್ನ ರೂಲ್ಸು, ಸೆಕೆಂಡ್ ಪೋರ್ಷನ್ಗೆ ಅಪ್ಲೈ ಆಗಲ್ಲ ಆಯಿತಾ. ಇಷ್ಟು ಇದು ಬೇಸಿಕ್ ನಿಮಗೆ ಆಯಿತಾ. ಈಗ ಪ್ರಿಪ್ರೇಟರಿ ಪೇಪರ್ ಹಾಗೆ ಮಾಡೆಲ್ ಪೇಪರ್ನ ಸಾಲ್ವ್ ಮಾಡೋಣ. ಸ್ಟೂಡೆಂಟ್ಸ್ ಈಗ ಪ್ರಿಪ್ರೇಟರಿ ಕ್ವಶನ್ಸ್ ನೋಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಆನ್ಸರ್ ಟ್ರೈ ಮಾಡಿ. ನಾನು ಕ್ಲೂ ಕೊಡ್ತೀನಿ ನೋಡಿ. ಟೋಲ್ಡ್ ಇದೆ ಪಾಸ್ಟ್ ಟೆನ್ಸ್, ರೀಚ್ಡ್ ಇದೆ ಪಾಸ್ಟ್ ಟೆನ್ಸ್. ಆ್ಯಸ್ ಸೂನ್ ಆ್ಯಸ್ ಏನು ಜಾಸ್ತಿ ಚೇಂಜ್ ಆಗಲ್ಲ, ಇಲ್ಲಿ ಮಾತ್ರ ಹೆಲ್ಪಿಂಗ್ ವರ್ಬ್ಸ್ ಕ್ರಿಯೇಟ್ ಮಾಡ್ಕೊಂಡು ಮಾಡಬೇಕು. ಟ್ರೈ ಮಾಡಿ. ಎಸ್, ಈಗ ಆನ್ಸರ್ ಕೊಡ್ತೀನಿ ನೋಡಿ. ಆ್ಯಸ್ ಸೂನ್ ಆ್ಯಸ್ ಶಿ ಟೋಲ್ಡ್ ಹಿಮ್ ಹರ್ ಸ್ಟೋರಿ ಹೀ ಅಗ್ರೀಡ್ ಟು ಹೆಲ್ಪ್ ಹರ್. ಜಸ್ಟ್ ಈಗ ನೋ ಸೂನರ್, ಇದಕ್ಕೆ ಹುಷಾರಾಗಿ. ನೋ ಸೂನರ್ ಪಾಸ್ಟ್ ಟೆನ್ಸ್, ನೋ ಸೂನರ್ ಡಿಡ್ ಶಿ ಟೆಲ್. ಈವನ್ ಕನ್ವರ್ಟ್ ಆಗಬೇಕದು. ಟೆಲ್ ಹಿಮ್ ಹರ್ ಸ್ಟೋರಿ ದ್ಯಾನ್ ಹಿ ಅಗ್ರೀಡ್ ಟು ಹೆಲ್ಪ್ ಹರ್. ಸರಿ, ನೆಕ್ಸ್ಟ್ ಇದ್ರದ್ದು ನೋಡಿ. ಆಸ್ ಸೂನ್ ಆಸ್ ವಿ ರೀಚ್ಡ್ ದ ಸ್ಟೇಷನ್ ದ ಟ್ರೈನ್ ಲೆಫ್ಟ್ ಅವೇ. ನೆಕ್ಸ್ಟ್ ನೋ ಸೂನರ್ ಡಿಡ್ ವಿ ರೀಚ್, ವಿ ಒನ್ ತೊಗೊಂಡಿಡಬೇಕು, ರೀಚ್ ದ ಸ್ಟೇಷನ್ ದ್ಯಾನ್ ದ ಟ್ರೈನ್ ಲೆಫ್ಟ್ ಅವೇ. ಇದು ಆನ್ಸರ್ ಆಯಿತಾ. ಎಸ್, ನೆಕ್ಸ್ಟು ಮೂರನೇ ಪ್ರಿಪ್ರೇಟರಿ ಕ್ವಶನ್ ನೋಡಿ. ಆನ್ಸರ್ ಟ್ರೈ ಮಾಡಿ. ಈ ಆನ್ಸರ್ ಕೊಡ್ತೀನಿ. ಆಸ್ ಸೂನ್ ಆಸ್ ದ ಆಂಬ್ಯುಲೆನ್ಸ್ ರೀಚ್ಡ್ ದ ಹಾಸ್ಪಿಟಲ್ ದ ಪೇಷಂಟ್ ರಿಕವರ್ಡ್ ಸ್ಲೋಲಿ. ಈಸಿ ಇದೆ. ಇದಕ್ಕೆ ನೋ ಸೂನರ್ ರೀಚ್ಡ್ ಫಸ್ಟ್ ಟೆನ್ಸ್ ಅಲ್ಲ, ನೋ ಸೂನರ್ ಡಿಡ್ ದ ಆಂಬ್ಯುಲೆನ್ಸ್ ರೀಚ್, ಇದನ್ನು ನೋಡ್ಕೋಬೇಕು. ರೀಚ್ ದ ಹಾಸ್ಪಿಟಲ್ ದ್ಯಾನ್ ದ ಪೇಷಂಟ್ ರಿಕವರ್ಡ್ ಸ್ಲೋಲಿ. ಈ ರೀತಿ ಇದೆ. ನೆಕ್ಸ್ಟ್ ಮಾಡೆಲ್ ಪೇಪರ್ ಹೋಗೋಣ. ಎಸ್, ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಸರಿ, ನೆಕ್ಸ್ಟ್ ಆನ್ಸರ್ ನೋಡಿ. ಈಗ ಫಸ್ಟ್ ಒನ್, ಆಸ್ ಸೂನ್ ಆಸ್ ದ ಡ್ರೈವರ್ ಸಾ. ನೋಡಿ ಇದು ಪಾಸ್ಟ್ ಟೆನ್ಸ್. ಆಸ್ ಸೂನ್ ಆಸ್ ಅಲ್ಲಿ ಏನಿಲ್ಲ, ಹಂಗಂಗೆ ಬರ್ಕೊಂತೀವಿ. ಸಾ ದ ಗ್ರೀನ್ ಸಿಗ್ನಲ್ ಈ ಸ್ಟಾರ್ಟೆಡ್ ಇಸ್ ಕಾರ್. ಓಕೆ, ನೋ ಸೂನರ್. ಈಗ ಅಲರ್ಟ್ ಆಗಬೇಕು, ಈಗ ಹುಷಾರಿರಬೇಕು. ನೋ ಸೂನರ್ ಡಿಡ್ ದ ಡ್ರೈವರ್, ಸಾ ಇರೋದು ಸಿ ಆಗುತ್ತೆ, ಸಿ ದ ಗ್ರೀನ್ ಸಿಗ್ನಲ್ ದ್ಯಾನ್ ಈ ಸ್ಟಾರ್ಟೆಡ್ ಇಸ್ ಕಾರ್. ಎಸ್, ನೆಕ್ಸ್ಟ್ ಇದಕ್ಕೊಂದು ಟ್ರೈ ಮಾಡಿ. ನೆಕ್ಸ್ಟ್ ನೋ ಸೂನರ್ ಡಿಡ್ ಹಿ, ಸ್ಟುಡ್ ಇರೋದು ನೋಡಿ, ಇದು ಪಾಸ್ಟ್ ಟೆನ್ಸು, ಸ್ಟ್ಯಾಂಡ್ ಅಂತ ಆಗುತ್ತೆ. ಸ್ಟ್ಯಾಂಡ್ ಅಪ್ ಟು ಸ್ಪೀಕ್ ದ್ಯಾನ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ನೆಕ್ಸ್ಟ್ ಇವುಗಳು ನೋಡಿ. ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ ಸ್ಟುಡ್ ಅಪ್. ಓಕೆ, ಶಿ ಬಿಗ್ಯಾನ್, ಇದು ಕೂಡ ವಿ ಟು ಪಾಸ್ಟ್ ಟೆನ್ಸಲ್ಲಿದೆ. ಆನ್ಸರ್ ನೋಡಿ. ಆಸ್ ಸೂನ್ ಆಸ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ ಸ್ಟುಡ್ ಅಪ್. ನೆಕ್ಸ್ಟ್ ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್. ಡಿಡ್ ಬಂದಮೇಲೆ ಇಡಿ ಕ್ಯಾನ್ಸಲ್ ಆಗಿ ವಿ ಒನ್ನೇ ಬರೀಬೇಕು. ದ ಕ್ಲಾಸ್ ದ್ಯಾನ್ ದ ಸ್ಟೂಡೆಂಟ್ ಸ್ಟುಡ್ ಅಪ್. ಇದಕ್ಕೆ ಆಸ್ ಸೂನ್ ಆಸ್ ಶಿ ಬಿಗ್ಯಾನ್, ಹಂಗೇನೆ ಬರ್ಕೊತೀವಿ. ಟು ರೀಡ್ ದ ಬುಕ್ ಸಮ್ ಒನ್ ನಾಕ್ಡ್ ಅಟ್ ದ ಡೋರ್. ಓಕೆ, ಆದರೆ ನೋ ಸೂನರ್ ಬಂದಾಗ ನೋ ಸೂನರ್ ಡಿಡ್ ಶಿ
ಬಿಗಿನ್ ಅಂತ ಆಗಬೇಕು. ಇದು B1. ಬಿಗಿನ್ ಟು ರೀಡ್ ದ ಬುಕ್ ದ್ಯಾನ್ ಸಮ್ ಒನ್ ನಾಕ್ಡ್ ಅಟ್ ದ ಡೋರ್. ಇಷ್ಟು ಸ್ಟೂಡೆಂಟ್ಸ್, ಒಂದು ಸ್ವಲ್ಪ ಐಡಿಯಾ ಬಂದಿದೆ ಅಂತ ಅನ್ಕೊತೀನಿ. ಸೊ ಟೇಕ್ ಕೇರ್. ಇನ್ನು ಫ್ರೇಮಿಂಗ್ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಅದ್ರ ಬಗ್ಗೆ ಒಂದು, ಹಾಗೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್, ಅನಾಲಜಿ, ಈ 3 ಟ್ರೈ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಟೇಕ್ ಕೇರ್. ಗುಡ್ ಲಕ್.